ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಸಾಟರ್ಡೆ ಸಂಡೇ ಊರಿಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಯಾಕೆ ಇವಾಗ ಅಂತಂದರೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ನುವಾಗ ದೇವರ ಆಶೀರ್ವಾದ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಅಜ್ಜಿ ತಾತನ ಆಶೀರ್ವಾದ ತೊಗೊಂಬರೋಣ ಅಂತೇಳಿ ಹೇಳಿದರು. ಹಾಗಾಗಿ ಹೋಗ್ತಾ ಇದ್ವಿ. ಸಾಟರ್ಡೆ ನನಗೆ 5th ಡೇ ಆಗಿತ್ತು. ಪೂಜೆ ಮಾಡೋಂಗೆ ಏನೂ ಇರಲಿಲ್ಲ. ಹಿಂದಿನ ದಿನವೇ ಎಲ್ಲ ಶುಕ್ರವಾರ ಮನೆ ಎಲ್ಲ ಒರೆಸಿದ್ದೆ. ಇನ್ನು ಶನಿವಾರ ದಿನ ಜಸ್ಟು ಮನೆ ಕಸ ಎಲ್ಲ ಗುಡಿಸಿ ಸ್ನಾನ ಮಾಡಿ ಮನೇಲೇ ಟಿಫನ್ ಮಾಡಿದ್ದೆ. ಯಾವಾಗಲೂ ಔಟ್ಸೈಡ್ ತಿಂತಾಯಿದ್ವಿ. ಈ ಸಲ ಹೋಗಲಿಲ್ಲ. ಯಾಕೆ ಅಂತಂದರೆ ಹಿಂದಿನ ದಿನ ರಾತ್ರಿದು ಮಜ್ಜಿಗೆ ಹುಳಿ ಅನ್ನ ಇತ್ತು. ಹಾಗಾಗಿ ನಾನು ಮತ್ತು ನಮ್ಮ ಮಗಳು ತಿಂದ್ಕೊಂಡ್ವಿ. ಹಸ್ಬೆಂಡ್ಗೆ ಮತ್ತು ಮಗನಿಗೆ ಮ್ಯಾಗಿ ಮಾಡಿಕೊಟ್ಟಿದ್ದೆ, ತಿಂದ್ಕೊಂಡ್ರು. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂಥೇಳಿ ಹಿರಿಯೂರು ನಿಯರು ಹೈವೇನಲ್ಲಿ A to B ಹೋಟೆಲ್ ಬರುತ್ತೆ, ಅಲ್ಲಿ ಲಂಚ್ಗೆ ಅಂತೇಳಿ ನಿಲ್ಲಿಸಿದ್ರು. ಫುಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರಾದರೂ ಆ ಕಡೆ ದುರ್ಗ ಮತ್ತು ದಾವಣಗೆರೆ, ಬಳ್ಳಾರಿ ಈ ಕಡೆ ಹೋಗ್ತೀನಿ ಅನ್ನೋರು ಬೆಂಗಳೂರಿಂದ ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಫುಡ್ ಮಾತ್ರ. ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ ನಾನು ಮತ್ತು ಮಗಳು. ಇವರು ಮಗ ಮತ್ತು ಹಸ್ಬೆಂಡು ಸೌತ್ ಇಂಡಿಯನ್ ತೊಗೊಂಡಿದ್ರು. ಸೌತ್ ಇಂಡಿಯನ್ ಮೀಲ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ಅಂತ ಹೇಳ್ತಾಯಿದ್ರು. ಸೊ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ನಾರ್ತ್ ಇಂಡಿಯನು ಕೂಡ ಚೆನ್ನಾಗಿತ್ತು, ಎಲ್ಲ ತುಪ್ಪದಲ್ಲೇ ಮಾಡಿದರು. ಆದರೆ ಸೌತ್ ಇಂಡಿಯನ್ ಇನ್ನೂ ಚೆನ್ನಾಗಿತ್ತು. ನಾನು ನೋಡಿದ್ನಲ್ಲ, ಸೊ ಸುಮಾರಷ್ಟು ಎಲ್ಲ ಕೊಟ್ಟಿದ್ದರು, ಪಲ್ಯಗಳು ಅದು ಇದು ತುಂಬಾ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮಾಡಿಕೊಂಡು ಒಂದು 5:30 ಹಂಗೆ ಮನೆಗೆ ಬಂದ್ವಿ. ಆನ್ ದ ವೇ ಒಂದು ಚೆಲ್ಲೂರು ಅಂತ ಬರುತ್ತೆ ನಮ್ಮೂರ ಹತ್ರ, ಅಲ್ಲಿ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡಿಕೊಂಡು, ಅದು ಉದ್ಭವ ಆಗಿರೋದು ತುಂಬ ಪವರ್ಫುಲ್ಲು. ಅಲ್ಲಿ ವಿಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲನು. ಒಂದು 5:30 ಆಗಿತ್ತು ಮನೆಗೆ ಬರೋಷ್ಟೊತ್ತಿಗೆ. ಶನಿವಾರ ಬರೋಷ್ಟೊತ್ತಿಗೆ ಅಮ್ಮ ಅಲ್ಲೇ ಇವಾಗ ಮನೆ ಕಟ್ಟಿಸ್ತಾ ಇದ್ದಾರಲ್ಲ, ನಮ್ಮ ಮನೇಲೇ ಇದ್ದಾರೆ. ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ನಾವು ಬರೋಷ್ಟೊತ್ತಿಗೆ ಟೀ ಕೂಡ ರೆಡಿ ಮಾಡಿದರು. ಟೀ ಮುಗಿಸ್ಕೊಂಡು ಇನ್ನೇನು ಆಗಲೇ 5:30 ಆಗಿತ್ತು, ಕತ್ಲೆ ಆಗಿಬಿಡುತ್ತೆ. ಇನ್ನು ಅಜ್ಜಿ ತಾತನಿಗೆ ಪೂಜೆ ಮಾಡ್ಕೊಂಬರೋಣ ಹೊಲಕ್ಕೆ ಹೋಗಿ ಅಂತ ಹೇಳಿದ್ರು. ಸರಿ ಅಂತೇಳಿ ಅವರು ನಾನು ಹಂಗಾರೆ ಹೂವು ಹಣ್ಣು ಎಲ್ಲ ತೊಗೊಂಬರ್ತೀನಿ ಅಂತೇಳಿ ಬಸ್ ಸ್ಟ್ಯಾಂಡ್ಗೆ ಹೋದರು. ಇನ್ನು ಉಳಿದಂತೆ ಮನೇಲಿ ಇದು ಗಂಧದ ಕಡ್ಡಿ, ಬತ್ತಿ, ಎಣ್ಣೆ, ಅರಿಶಿನ, ಕುಂಕುಮ ಇವೆಲ್ಲ ಇಟ್ಕೊಬೇಕಲ್ಲ, ಅದನ್ನು ನಾನು ರೆಡಿ ಮಾಡ್ಕೊತಾ ಇದ್ದೆ. ನನಗಂತೂ ಅಜ್ಜಿ ತಾತನ ಸಮಾಧಿಗೆ ಎಲ್ಲ ರೆಡಿ ಮಾಡ್ಕೊಬೇಕಂತಂದರೆ ತುಂಬಾ ಭಯ ಆಗ್ತಿರುತ್ತೆ. ಯಾಕೆ ಅಂತಂದರೆ ನಾವು ದಸರಾ ಮತ್ತು ಯುಗಾದಿ ಹಬ್ಬದಲ್ಲಿ ಬಟ್ಟೆ ಇಟ್ಟು ಪೂಜೆ ಮಾಡ್ತಿರ್ತೀವಲ್ಲ, ಅಂಥ ಟೈಮಲ್ಲಿ ಏನಾದರೂ ಬಟ್ಟೆ ಮರ್ತೋಗಿರ್ತೀನಿ, ಇಲ್ಲಾಂದರೆ ಎಡೆ ಹಾಕೋದಕ್ಕೆ ಎಲೆ ಮರ್ತೋಗಿರ್ತೀನಿ, ಇಲ್ಲ ಅರಿಶಿನ ಕುಂಕುಮ ಮರ್ತೋಗಿರ್ತೀನಿ, ಈ ಥರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವರು ಒಂದೇನಾದ್ರು ಮರ್ತೋದ್ರೆ ಅದೆಷ್ಟು ಕೋಪ ಮಾಡ್ಕೊತಾ ಇರ್ತಾರೆ ಅಂತಂದರೆ ಅಷ್ಟು ಕೋಪ ಮಾಡ್ಕೊತಾ ಇರ್ತಾರೆ. ನಾನು ನನ್ನ ಮನಸ್ಸಲ್ಲಿ ಅಂದ್ಕೊತಾ ಇರ್ತೀನಿ, ಇನ್ನು ನಮ್ಮ ತಾತನ ಕೆಲಸ ಏನಾದ್ರು ನೀವು ತಗೊಂಡಿದ್ದಿದ್ರೆ ನನ್ನ ಮೇಲೆ ಇನ್ನೆಷ್ಟು ಕೋಪ ಮಾಡ್ಕೊತಿದ್ರು, ನೀವು ತಗೊಳ್ದಲೇ ಇಷ್ಟೊಂದು ಆಡ್ತೀರಾ ಅಂತ ಅಂದ್ಬಿಟ್ಟು ನಮ್ಮ ಮನಸ್ಸಲ್ಲಿ ಅಂದ್ಕೊತಾ ಇರ್ತೀನಿ. ಅಂದರೆ ತಾತ PWDಯಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಜಾಬಲ್ಲಿ ಇದ್ದಿತ್ತು. ಅವರು ರಿಟೈರ್ಡ್ ಆಗ್ದಲೇ ತೀರ್ಕೊಂಡ್ಬಿಟ್ರು. ಸೊ ಹಾಗಾಗಿ ಅವ್ರ ಕೆಲಸ ಏನಾದ್ರು ತೊಗೊಂಡಿದ್ದೀನಿ ಎಷ್ಟು ಇದು ಮಾಡ್ತಾರೆ ಇವರು ಅಂತ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ನಾನು ಅಂದ್ಕೊತಿರ್ತೀನಿ. ಅವ್ರಿಗೇನು ಹೇಳೋಕ್ಕೆ ಹೋಗಲ್ಲ. ಇನ್ನು ಯುಗಾದಿ ಮತ್ತು ಇದರಲ್ಲಿ ದಸರಾದಲ್ಲಂತೂ ಅವ್ರಿಗೇನೇನು ಊಟ ಇಷ್ಟ ಅದನ್ನೆಲ್ಲ ಮಾಡಿ ಎಡೆಗೆ ಹಾಕು ಅಂತ ಬೇರೆ ಹೇಳ್ತಿರ್ತಾರೆ. ಅದಕ್ಕೆ ನನ್ನ ಮನಸ್ಸಲ್ಲಿ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ, ಅಂದ್ಕೊತಾನೆ ಇರ್ತೀನಿ, ಇವ್ರು ಇನ್ನೂ ಕೆಲಸ ತಗೊಂಡಿದ್ರಿ ಇನ್ನೂ ಎಷ್ಟು ಆಟ ಆಡಿಸ್ತಿದ್ರಪ್ಪ ನನ್ನ, ತಗೊಳ್ದಲೇ ಎಷ್ಟೊಂದು ಆಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಮನಸ್ಸಲ್ಲಿ ನಾನು ಅಂದ್ಕೊತಿರ್ತೀನಿ. ಸುಮ್ಮನೆ ಅವ್ರಿಗೆ ಇನ್ನು ನೀವು ಕೆಲಸ ತೊಗೊಂಡಿದ್ರೆ ಇನ್ನೂ ಎಷ್ಟು ಆಡ್ತಿದ್ರು ಅಂತ ಅನ್ಬೋದು, ಆದರೆ ನಾನು ಅನ್ನಕ್ಕೆ ಹೋಗಲ್ಲ. ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಇನ್ನು ಪೂಜೆ ಎಲ್ಲ ಮಾಡ್ಕೊಂಡು ಬಂದು ಆಗಲೇ ಒಂದು 6 ಗಂಟೆ 6 ಕಾಲ ಆಗಿತ್ತು. ಇನ್ನು ಮನೇಲಿ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ದೇವ್ರ ಫೋಟೋಸ್ಗೆಲ್ಲ ಹೂವು ಹಾಕಿ ಪೂಜೆ ಮಾಡಿದೆ. ವಿಡಿಯೋ ಏನು ಶೂಟ್ ಮಾಡ್ಕೊಳ್ಳಿಲ್ಲ ಜಾಸ್ತಿ. ಆಮೇಲೆ ಸಂಡೇ ನಾನ್ ವೆಜ್ ಮಾಡಿದ್ವಿ. ಅಪ್ಪನೂ ಬಂದಿದ್ದರು. ಅಪ್ಪ ಅಮ್ಮ ಎಲ್ಲರೂ ಚೆನ್ನಾಗಿ ಖುಷಿಯಾಗಿ, ಅಂದರೆ ಅಪ್ಪನ್ನ ಟೀಸ್ ಮಾಡಿಕೊಂಡು, ಅಪ್ಪ ಅಮ್ಮನ್ನ ಟೀಸ್ ಮಾಡಿಕೊಂಡು ಚೆನ್ನಾಗಿತ್ತು ಸಂಡೇ. ವ್ಲಾಗೆಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಆಮೇಲೆ ಸೋಮವಾರ ದಿನ ನಾಗಲ ಮಡಿಕೆ ಮತ್ತು ಗೊರವನಹಳ್ಳಿಗೆ ಹೋಗೋದಿತ್ತು, ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋದಿತ್ತು. ಹಾಗಾಗಿ ಅಪ್ಪ ಊರಲ್ಲಿ ಬಾಳೆಹಣ್ಣೆಲ್ಲ ಬಂದಿದ್ದಾವೆ, ಒಂದು 3-4 ಗೊನೆ ಬಂದಿದೆ. ಬಾಳೆಹಣ್ಣು ಮತ್ತು ಇದು ಒಂದಷ್ಟು ತರಕಾರಿ ಎಲ್ಲ ತಗೊಂಡು ನಾಗಲ ಮಡಿಕೆ ನಮ್ಮ ಪಾವಗಡದ ಹತ್ರ. ಹಾಗಾಗಿ ಅಪ್ಪ ಬಂದಿದ್ರಲ್ಲ ನಮ್ಮೂರಿಗೆ, ಅಪ್ಪನ್ನ ಬಿಟ್ಬಿಟ್ಟು ಇವೆಲ್ಲ ತಗೊಂಡು ನಾಗಲ ಮಡಿಕೆ ಹೋಗೋಣ ಅಂತೇಳಿ
ಊರಿಗೆ ಬಂದ್ವಿ. ಅಪ್ಪ ನನಗೆ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಮತ್ತು ಬಾಳೆಗೊನೆ, ಒಂದೆರಡು ಬಾಳೆಗೊನೆ, ಒಂದು ಪುಟ್ಟಬಾಳೆ, ಒಂದು ಪಚ್ಚಬಾಳೆ, 2 ಬಾಳೆಗೊನೆ, ಮತ್ತು ನಮ್ಮಮ್ಮ ಮತ್ತು ನಮ್ಮ ಚಿಕ್ಕಮ್ಮನ ನಮ್ಮಪ್ಪ ಮತ್ತು ಅಣ್ಣ ತಮ್ಮಗಳಿಗೆ ಕೊಟ್ಟಿರೋದು. ನಮ್ಮ ಚಿಕ್ಕಮ್ಮ ಅವರು ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ದಾರೆ, ಮನೆ ಹತ್ರನೇ ತರಕಾರಿ ಎಲ್ಲ ಬೆಳ್ಕೊತಾರೆ ಅಮ್ಮ ಮತ್ತು ಚಿಕ್ಕಮ್ಮ. ನಮ್ಮದ್ರಲ್ಲೇನು ಕಿತ್ಕೊಳಕ್ಕೆ ಹೋಗಲಿಲ್ಲ. ನಮ್ಮ ಚಿಕ್ಕಮ್ಮ ಬೆಂಡೆಕಾಯಿ ಮತ್ತು ಮೆಣಸಿನ್ಕಾಯಿ ಕಿತ್ಕೊಡ್ತಾಯಿದ್ರು. ಮೆಣಸಿನ್ಕಾಯಿ ಎಲ್ಲ ಖಾರನೇ ಇರಲಿಲ್ಲ. ಬೇಡ ಬಿಡಿ ಚಿಕ್ಕಮ್ಮ, ಅವು ಖಾರ ಎಲ್ಲ ಸುಮ್ಮನೆ ಏನಕ್ಕೆ ಅಂತ ಹೇಳಿದೆ. ಅದಕ್ಕೆ ಒಂದು 1/4 kg ಅಷ್ಟು ಮೆಣಸಿನ್ಕಾಯಿ ಕಿತ್ಕೊಟ್ರು. ಮತ್ತು ಬೆಂಡೆಕಾಯಿ ಒಂದು 4 ಏನೋ ಇತ್ತು, ಒಂದೆರಡು ಬದನೆಕಾಯಿ ಈ ಥರ ಕಿತ್ಕೊಟ್ರು. ತಗೊಂಡು ನಾವು ನಾಗಲಮಡಿಕೆಗೆ ಬಂದ್ವಿ. ಮಧ್ಯಾಹ್ನ ಒಂದು 12:30ಗೆ ಬಾಗಿಲು ಹಾಕ್ಬಿಡ್ತಾರೆ. ನಾವು ಹೋಗಿದ್ದು ಸೋಮವಾರ, ಕಾರ್ತಿಕ್ ಸೋಮವಾರ ಬೇರೆ ಆಗಿತ್ತಲ್ಲ, ಹಾಗಾಗಿ ಬೇಗ ನಾವು ಜಾಸ್ತಿ ಹೊತ್ತು ಇರಲೇ ಇಲ್ಲ ಊರಲ್ಲಿ. ಬೇಗ ಎಲ್ಲ ಕೀಳಿಸ್ಕೊಂಡು ಒಂದಷ್ಟು ಎಳ್ಳೀರುಗಳು, ನಮ್ಮ ಅಪ್ಪ ಒಳ್ಳೆ ನಮ್ಮದು ಕಣ ಜಾಗ ಇತ್ತಲ್ಲ, ಅದನ್ನೆಲ್ಲ ತೋಟ ಥರ ಮಾಡಿಬಿಟ್ಟಿದ್ದಾರೆ. ಒಂದೆರಡು ಎಳ್ಳೀರುಗಳೆಲ್ಲ ಕುಡ್ಕೊಂಡು ಬೇಗ ಎಲ್ಲ ಕಿತ್ಕೊಂಡು ನಾಗಲಮಡಿಕೆಗೆ ಬಂದುಬಿಟ್ವಿ ಒಂದು 11 ಗಂಟೆ ಹಂಗೆ. ಬಂದು ದರ್ಶನ ಮಾಡ್ಕೊಂಡ್ವಿ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿನ. ಇದು ಎಲ್ಲಿಂದ ಎಲ್ಲಿಗೆ ಎಂಡಾಗುತ್ತೆ ಅಂತ್ಯ ಸುಬ್ರಹ್ಮಣ್ಯ ಯಾಕೆ ಅಂತಂದರೆ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನಾಗಲಮಡಿಕೆ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ಈ 3 ಒಂದೇ. ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ಆದಿ ಕುಕ್ಕೆ ಅಂತ ಹೇಳ್ತಾರೆ, ಆದಿ, ಮಧ್ಯಮ, ಅಂತ್ಯ ಅಂತ ಹೇಳ್ತಾರೆ. 3 ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ನಾಗಲಮಡಿಕೆ. ನಾನು ಇಲ್ಲೇ ನಮ್ಮ ತಾಲೂಕು ಪಾವಗಡ ಆಗಿದ್ರು ಕೂಡ, ಅಂದರೆ ಇಲ್ಲೇ ಬೆಳೆದಿದ್ರು ಕೂಡ ನಾನು ಒಂದ್ಸಲನೂ ನಾಗಲಮಡಿಕೆಗೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡೇ ಹೋಗಿರಲಿಲ್ಲ. ನಮ್ಮ ಯಜಮಾನ್ರೇ ಕರ್ಕೊಂಡು ಹೋಗಿದ್ದೆ. ಫಸ್ಟ್ ಟೈಮ್ ನಾನು ಹೋಗಿದ್ದು. ತುಂಬ ಇಷ್ಟ ಆಯಿತು. ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ 7 ಸರ್ಪದ ಎಡೆ ಅದು ವಿಗ್ರಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಅಲ್ಲಿ ನೇಚರ್ ಆಗಿರ್ಬೋದು, ನೋಡಿದ್ರಲ್ಲ ಆಗಲೇ ಕ್ಲಿಪ್ಪಿಂಗ್ಸ್ ಎಲ್ಲ ಹಿಂದೆ ಹೋಗ್ಬಿಟ್ಟಿದೆ. ನಮ್ಮ DK ಶಿವಕುಮಾರ್ ಅವರು ಕೂಡ ಏನೋ ಸೋಲಾರ್ ಪ್ಲ್ಯಾಂಟ್ ಎಲ್ಲ ಮಾಡಿದಾರಲ್ಲ, ಸುಮಾರು 100 ಎಕರೆ ಎತ್ತ ನೋಡಿದ್ರೂ ಸೋಲಾರ್ ಪ್ಲ್ಯಾಂಟ್ ಮಾಡಿದ್ದಾರೆ. ಇವರು ಹೇಳ್ತಾಯಿದ್ರು ವಿಶ್ವದಲ್ಲೇ ಅತಿ ದೊಡ್ಡ ಸೋಲಾರ್ ನೆಟ್ವರ್ಕು ಇದು ಅಂತೇಳಿ ಹೇಳ್ತಾಯಿದ್ರು. ಸಖತ್ ಇಷ್ಟ ಆಯಿತು ನನಗೆ ಅದೆಲ್ಲ ಸೋಲಾರ್ ನೆಟ್ವರ್ಕ್ ಏನಿದೆ ಅದೆಲ್ಲ. ಮತ್ತು ನಾಗಲಮಡಿಕೆ ಹೋಗೋಂಥ ರೋಡು, ಗ್ರೀನರಿ ಎಲ್ಲ ನೇಚರ್ ತುಂಬ ಇಷ್ಟ ಆಯಿತು. ಹಾಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡೆ. ಇನ್ನು ನಾಗಲಮಡಿಕೆ ಸ್ವಾಮಿ ದರ್ಶನ ಒಂದು 12:30 ಆಯಿತು ಮುಗಿಸ್ಕೊಂಡು. ಇನ್ನೇನು ಗೊರವನಹಳ್ಳಿ ನಿಯರ್ ಅಂದರೆ ಮಧುಗಿರಿ ಆದಮೇಲೆ ಒಂದು ಹೋಟೆಲ್ ಬರುತ್ತೆ, ಅಡುಗೆ ಮನೆ ಅಂಥೇಳಿ. ಬೆಳಗ್ಗೆ ಅಮ್ಮ ಉಪ್ಪಿಟ್ಟು ಮಾಡಿದ್ದು ಊರಲ್ಲಿ. ಅಪ್ಪನ ಬಿಟ್ಬಿಟ್ಟು ಚಿಕ್ಕಮ್ಮನ ಊಟ ಮಾಡಿ ಅಂದರು. ನಾವು ಮಾಡಲಿಲ್ಲ, ಸ್ವಲ್ಪನೇ ಉಪ್ಪಿಟ್ಟು ತಿಂದ್ಕೊಂಬಂದಿದ್ವಿ. ಬರೀ ಎಳ್ಳೀರು ಕುಡ್ಕೊಂಡಿದ್ವಿ ಊರಲ್ಲಿ. ಅಪ್ಪ ಎಳ್ಳೀರು ಕಿತ್ಕೊಟ್ಟಿದ್ರು, ಎಳ್ಳೀರು ಕುಡ್ಕೊಂಡು ಬಂದಿದ್ದು. ಮಧ್ಯಾಹ್ನ ಬೇಗ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಇನ್ನು ಗೊರವನಹಳ್ಳಿ ಅಮ್ಮನವ್ರ ದರ್ಶನ ಮಾಡೋದಕ್ಕೂ ಮುಂಚೆ ಮಧುಗಿರಿ ಆದಮೇಲೆ ಅಡುಗೆ ಮನೆ ಅನ್ನೋ ಹೋಟೆಲಲ್ಲಿ ಇದು ಸೌತ್ ಇಂಡಿಯನ್ ಮೀಲ್ ತೊಗೊಂಡು ಎಲ್ಲರೂ ಊಟ ಮಾಡಿ, ಅದಾದಮೇಲೆ ಗೊರವನಹಳ್ಳಿಗೆ ಬಂದು ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡ್ವಿ. ಆಗಲೇ 1.5-2 ವರ್ಷ ಆಗ್ತಾಯಿದ್ದೇನಪ್ಪ ನಾನು ಹೋಗ್ಬಿಟ್ಟು ಗೊರವನಹಳ್ಳಿಗೆ. ಮೊದಲೆಲ್ಲ ವರ್ಷಕ್ಕೆ 7-8 ಸಲ ಹೋಗ್ತಾಯಿದ್ವಿ. ಇತ್ತೀಚೆಗೆ ಇವರು 1-2 ವರ್ಷ ಆದರೂ ಕರ್ಕೊಂಡೇ ಹೋಗೋದಿಲ್ಲ. ಊರಿಗೆ ಹೋದಾಗ ಕರ್ಕೊಂಡು ಹೋಗ್ತೀನಿ ಅಂದವೇ ಅಲ್ವಾ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ, ಆಗೋದೇ ಇಲ್ಲ. ಹಾಗಾಗಿ ಈ ಸಲ ಎಲ್ಲ ಬರೀ ಟೆಂಪಲ್ ರನ್ನು ಮತ್ತು ಅಜ್ಜಿ ತಾತನ ದರ್ಶನ ಅಂತೇಳಿ ಹೋಗಿದ್ದು. ಸೊ ಅಮ್ಮನವ್ರ ದರ್ಶನ ಎಲ್ಲ ಮಾಡಿಕೊಂಡು, ತುಂಬ ಅಂದರೆ ತುಂಬ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇವಾಗ ಗೌರ್ಮೆಂಟ್ಗೆ ಸೇರಿರೋದ್ರಿಂದ ಇದು ಗೊರವನಹಳ್ಳಿನ ಅನ್ನಂಗೆ ಆಗೋಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿದೆ. ಇನ್ನು ದರ್ಶನ ಎಲ್ಲ ಮಾಡಿಕೊಂಡು ಬೆಂಗಳೂರಿಗೆ ರೀಚ್ ಆಗೋಷ್ಟೊತ್ತಿಗೆ ಒಂದು 5 ಗಂಟೆ ಆಗಿತ್ತು. ಬಂದು ಟೀ ಎಲ್ಲ ಕುಡ್ಕೊಂಡು ನಾವು ಊರಿಂದ ಬರೋಷ್ಟೊತ್ತಿಗೆ ನಮಗೆಲ್ರಿಗೂ ಮಗಳಿಗೆ, ನನಗೆ ಮತ್ತು ಯಜಮಾನ್ರಿಗೆ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಅಂದರೆ ನನಗೆ ಜಸ್ಟ್ ತಲೆನೋವು. ಅಲ್ಲಿ ವೆದರು ಇಲ್ಲಿ ವೆದರು ಒಂಥರ ಇರುತ್ತಲ್ಲ, ಅಲ್ಲಿ ಯಾವಾಗಲೂ ಹೊರ್ಗಡೆನೇ ಇರ್ತೀವಿ. ಚಳಿ ಬೇರೆ ಜಾಸ್ತಿ ಅಲ್ಲಿ. ಹಾಗಾಗಿ ಬೆಂಗಳೂರು ಚಳಿನೇ ಒಂಥರ, ಊರು ಚಳಿನೇ ಒಂಥರ. ಹಾಗಾಗಿ ನನಗೆ ತಲೆನೋವು, ನಮ್ಮ ಯಜಮಾನ್ರಿಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು, ಮಗಳಿಗೂ ಅಷ್ಟೇ. ಇನ್ನು ಇಲ್ಲಿವರೆಗೂ ಕ್ಯೂರೇ ಆಗಿಲ್ಲ ಪಾಪ ಅವಳಿಗೆ, ನೆಗಡಿ ಇದೆ. ಸೊ ಆಮೇಲೆ ನಾನು ಮಂಗಳವಾರ ದಿನ ಏನೂ ವಿಡಿಯೋ ಮಾಡ್ಕೊಳ್ಳಿಲ್ಲ.
ಯಾಕೆ ಅಂತಂದರೆ ಒಂದು ಸ್ವಲ್ಪ ಊರಿಂದ ಬಂದು ಸಖತ್ತು ಜರ್ನಿ ಹೆವಿ ಆಗಿದ್ದರಿಂದ ಒಂಥರ ಇರಿಟೇಷನ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಮಂಗಳವಾರ ದಿನ ಏನೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಬುಧವಾರದಿಂದ ಸ್ಟಾರ್ಟ್ ಮಾಡಿಕೊಂಡೆ. ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂಥೇಳಿ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ. ತಿಂದ್ಕೊಂಡು ಒಂದು ಸ್ವಲ್ಪ ತಾಗೆ ಮಂಗಳವಾರ ದಿನ ನಾನು ಟೆರೆಸ್ಗೆ ಹೋಗಿರಲಿಲ್ಲಲ್ಲ, ಹಾಗಾಗಿ ಹೂವು ಅಂತೂ ಸಿಕ್ಕಾಬಟ್ಟೆ ಇತ್ತು. ದಾಸವಾಳ ಹೂವು, ರೋಸಾ ಹೂವು ಎಲ್ಲ. ಅದು ನಾವು ಪೂಜೆ ಮಾಡಲ್ಲ ಅನ್ನುವಾಗಲೇ ಹೂವು ಜಾಸ್ತಿ ಬಿಡೋದು. ಸೊ ದಾಸವಾಳ ಹೂವು ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಎಲ್ಲ ಐಬಿಸ್ಕಸ್ ಪೌಡರ್ ಮಾಡೋಣ ಅಂಥೇಳಿ ಒಂದು ಬಕೆಟ್ಗೆಲ್ಲ ಹೂವನ್ನೆಲ್ಲ ಕಿತ್ತು ಹಾಕಿ, ಆಮೇಲೆ ಒಂದು ಸ್ವಲ್ಪ ಬಿಸಿಲಲ್ಲಿ ಇದ್ದು, ಆಮೇಲೆ ಇವರು ಬ್ಲೇಝರು ಇದು ಡ್ರೈ ಕ್ಲೀನಿಗೆ ಕೊಡು ಅಂತ ಹೇಳಿದರು. ಹೂವೆಲ್ಲ ಕಿತ್ತಿಟ್ಟು ಆಮೇಲೆ ಬ್ಲೇಝರೆಲ್ಲ ಡ್ರೈ ಕ್ಲೀನ್ಗೆ ಕೊಟ್ಟು ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದು ಅಡುಗೆ ಮಾಡಿ ಊಟ ಮಾಡಿ, ಆಮೇಲೆ ತಲೆ ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕಾಗಿತ್ತು. ಸೊ ಸುಮಾರು ಒಂದು ವಾರದಿಂದ ನಾನು ಪೂಜೆನೇ ಮಾಡಿರಲಿಲ್ಲ ಮನೇಲಿ. ಹಾಗಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಮತ್ತು ದೇವ್ರ ಮನೆ ಎಲ್ಲ ಫುಲ್ ಮೇಲಿಂದ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿ, ಅದಾದಮೇಲೆ ಗುರುವಾರದ ದಿನ ಈ ರೀತಿಯಾಗಿ ಬರೀ ರಾಯರಿಗೆ ಮಾತ್ರ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ, ಸೊ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಗುರುವಾರದ ದಿನ ಇವ್ರ ಮನೆಯಲ್ಲೇ ಇದ್ದರು, ಹುಷಾರಿರ್ಲಿಲ್ಲಲ್ಲ, ಊರಿಗೆ ಹೋಗಿ ಬಂದು ಕೋಲ್ಡ್ ಆಗಿತ್ತು. ಅದಕ್ಕೋಸ್ಕರ ಬುಧವಾರ ರೆಸ್ಟ್ ಮಾಡೋದಕ್ಕಂತೇಳಿ ಮನೆಯಲ್ಲೇ ಇದ್ದರು. ರಾಯರ ಪೂಜೆ ಎಲ್ಲ ಮಾಡಿ ನಾನು ಎಷ್ಟು ಊರಿಂದ ಬಂದು ಟಯರ್ಡಾಗಿತ್ತು, ಜರ್ನಿ ಬೇರೆ ಮಾಡಿ ಟಯರ್ಡಾಗಿತ್ತು, ಜೊತೆಗೆ ಮನೇಲಿ ಕೆಲಸ ಬೇರೆ ಜಾಸ್ತಿ. ಅಂದರೆ ದೇವ್ರ ಸಾಮಾನು ತೊಳ್ಕೊಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು, ಸಖತ್ತು ನನಗೂ ಕೂಡ ಸುಸ್ತಾಗ್ತಾ ಇತ್ತು. ಆದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆಗೆ ಇದು ಟೊಮೆಟೊ ಪಪ್ಪು ಮಾಡಿ, ಆಮೇಲೆ ಇದು ಬಾಳೆಕಾಯಿ ಫ್ರೈ ಮಾಡಿ ಮಧ್ಯಾಹ್ನ ಊಟಕ್ಕೆ ಅವ್ರಿಗೂ ಕೊಟ್ಟು ನಾನು ಎಲ್ಲ ಊಟ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಹೂವು ಶುಕ್ರವಾರ ಪೂಜೆಗೆ ಕಣಗಿಲೆ ಹೂವೆಲ್ಲ ಇತ್ತು, ಅದನ್ನೆಲ್ಲ ಕಿತ್ಕೊಂಡು ಟೀ ಮಾಡ್ಕೊಂಡೋಗಿ ಕೊಟ್ಟು ನಾನು ಕುಡಿದು ಹೂವೆಲ್ಲ ಕಟ್ಟಿ, ಆಮೇಲೆ ಮಧ್ಯಾಹ್ನ ಮಾಡಿದ ಸಾಂಬಾರು ಇತ್ತಲ್ಲ, ಹಾಗಾಗಿ ಇದು ಮುದ್ದೆ ಒಂದು ಮಾಡಿದ್ದೆ, ರೈಸಿನ ಇತ್ತು, ಮುದ್ದೆ ಮಾಡಿ ಊಟ ಮಾಡಿ. ಹಾಗೆ ಮಧ್ಯಾಹ್ನ ನಾನು ತರಕಾರಿ ತರಕ್ಕೆ ಹೋಗಿದ್ನಲ್ಲ, ಆವಾಗ ಇದು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಕರಬೆ ಸೊಪ್ಪು ಮತ್ತು ಇದು ಸ್ವೀಟ್ ಕಾರ್ನು ಅದೆಲ್ಲ ತಂದಿದ್ದೆ. ಮತ್ತು ಎಲ್ಲ ಟೆಂಪಲ್ ರನ್ ಮಾಡಿದ್ವಲ್ಲ, ತೆಂಗಿನಕಾಯಿಗಳು ಜಾಸ್ತಿ ಇತ್ತು, ತುರಿದಿಟ್ಬಿಡೋಣ, ಮತ್ತಿಲ್ಲಾಂದರೆ ಒಂಥರ ಫ್ರಿಜ್ಜಲ್ಲೇ ಡ್ರೈ ಆಗೋಗ್ಬಿಡುತ್ತೆ, ಒಣಗೋದಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತುರಿದಿಟ್ಬಿಡೋಣ ಅಂಥೇಳಿ ಒಂದು ಅಲ್ಲಿ ಊರಲ್ಲಿ ಅಜ್ಜಿ ತಾತಂಗೆ ಹೊಡೆದಿದ್ದೆಲ್ಲ ಊರಲ್ಲೇ ಖಾಲಿ ಮಾಡಿದ್ವಿ ತಿಂಡಿಗೆ ಮತ್ತು ನಾನ್ ವೆಜ್ಗೆಲ್ಲ. ಇನ್ನು ದೇವ್ರದ್ದೆಲ್ಲ ಇತ್ತಲ್ಲ, ಆ ಕಾಯಿನೆಲ್ಲ ತುರಿದು ಇಟ್ಟೆ. ಆಮೇಲೆ ಊರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಕಲ್ಲಲ್ಲಿ ರುಬ್ತೀವಲ್ಲ, ಸೊ ಕಲ್ಲಲ್ಲಿ ರುಬ್ಕೊಂಬಂದಿದ್ದೆ ಊರಿಂದ. ಸೊ ಇವಾಗ ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಸ್ಮೆಲ್ ಇರುತ್ತೆ ಕಲ್ಲಲ್ಲಿ ರುಬ್ಬಿದ್ರೆ, ಹಾಗಾಗಿ ನಾನು ಊರಿಗೆ ಹೋದಾಗೆಲ್ಲ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಬರ್ತಾ ಇರ್ತೀನಿ. ಸೊ ಮಿಕ್ಸಿಗಿಂತ ಕಲ್ಲಲ್ಲಿ ಟೇಸ್ಟ್ ಜಾಸ್ತಿ ಅಲ್ಲ, ಹಾಗಾಗಿ ಜಾಸ್ತಿ ನುಣ್ಣಗೆ ರುಬ್ಬೇಡ ಅಂತ ಹೇಳ್ತಿದ್ರು ನಮ್ಮಮ್ಮ. ಸ್ವಲ್ಪ ಒಂದು 85% ಅಷ್ಟು ರುಬ್ಕೋ, ಜಾಸ್ತಿ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ರುಬ್ಕೊಂಡು ಬಂದು ಇವಾಗ ಬಾಟಲ್ಗೆ ಫಿಲ್ ಮಾಡ್ಕೊತಾ ಇದ್ದೀನಿ. ಇನ್ನು ಸ್ವೀಟ್ ಕಾರ್ನು ಕೂಡ ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ಕಾಯಿನ ಜಾಸ್ತಿ ತುರಿಯೋಕ್ಕಾಗಲಿಲ್ಲ ನನ್ನ ಕೈಲಿ, ಅಯ್ಯೋ ಕೆಲಸ ಜಾಸ್ತಿ ಆಗಿರೋದ್ರಿಂದ ಒಂದು 3 ಹೋಳು ಕಾಯಿಯಷ್ಟು ತುರ್ಕೊಂಡೆ. ಇನ್ನೊಂದು 4 ಹೋಳು ಇತ್ತು, ಅದು ನಾಳೆ ಬೇಕಾದ್ರೆ ತುರ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ನೋಡ್ಕೊತ ಮಾಡ್ಕೊತಾ ಇದ್ದೆ ಕೆಲಸನ. 11 ಗಂಟೆ ಆಯಿತು, ಇನ್ನು ಎಲ್ಲ ಎತ್ತಿಟ್ಟೆ. ಸೊಪ್ಪು ಎಲ್ಲ ಬಿಡ್ಸೋಕ್ಕೆ ಆಗಲಿಲ್ಲ, ಟೈಮ್ ಆಗೋಗ್ಬಿಡ್ತು. ಸರಿ ಶುಕ್ರವಾರ ದಿನ ಪೂಜೆ ಎಲ್ಲ ಮಾಡಿ ಮಧ್ಯಾಹ್ನದ ಹೊತ್ತು ಸೊಪ್ಪೆಲ್ಲ ಬಿಡಿಸ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಒಂದು 3 ಕಟ್ಟಿತ್ತು. ಇದು ಸ್ಪ್ರಿಂಗ್ ಆನಿಯನು ಮತ್ತು ಚಿಲ್ಕರವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅವನ್ನ ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಎತ್ತಿಟ್ಬಿಟ್ಟೆ. ಸೊ ಇನ್ನು ನೆಕ್ಸ್ಟ್ ಡೇ ಇದು ಶುಕ್ರವಾರದ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ದಮ್ ವಾಂಗಿಬಾತ್ ರೆಸಿಪಿ ಮಾಡ್ತಾಯಿದ್ದೆ. ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1-2 ಟೊಮೆಟೊ ಮತ್ತು 1-2 ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು,
ಹಾಗೆ ಈರುಳ್ಳಿ ಮತ್ತು ಬಟಾಣಿ ಇವಿಷ್ಟನ್ನು ಒಂದು ಪ್ಲೇಟಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವ ಐಟಮು ಮರ್ತೋಗಲ್ಲ. ಹಾಗಾಗಿ ಈ ರೆಸಿಪಿಗೆ ಏನೇನು ಬೇಕೋ ಅದನ್ನೆಲ್ಲ ನಾನು ಇಲ್ಲಿ ಜೋಡಿಸಿಟ್ಕೊಂಡಿದ್ದೆ. ಅಂದರೆ ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊ ಈ ಥರ ಎಲ್ಲ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ವೆಜ್ಜು ನಾನ್ ವೆಜ್ ಎರಡಕ್ಕೂ ಯೂಸ್ ಮಾಡೋದ್ರಿಂದ ಯಾವಾಗಲೂ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವಾಗಲೂ ಸ್ಟಾಕ್ ಇರಬೇಕು. ಹಾಗಾಗಿನೇ ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿರ್ತೀನಿ. ಸೊ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸ್ಪೈಸಸ್ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ವಲ್ಪ ಸೋಂಪು ಮತ್ತು ಪಲಾವ್ ಎಲೆ ಇದಿಷ್ಟು ಹಾಕಿ ಅದಾದಮೇಲೆ ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಹಾಕಿದೆ. ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಕೂಡ, ಅದೇ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇನ್ನೇನು ಟೊಮೆಟೊ ಹಾಕ್ತೀನಿ ಅನ್ನೋ ಟೈಮ್ಗೆ ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕಿದೆ. ಈರುಳ್ಳಿ ಬೆಂದಮೇಲೆ ಟೊಮೆಟೊ ಹಾಕಿದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಯಾವಾಗಲೂ ನಾನು ಈರುಳ್ಳಿ ಹಾಕಿದಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ, ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ ಅಂತೇಳಿ. ಈ ಟೊಮೆಟೊ ಅಲ್ಲಿ ನೀರಿರುತ್ತಲ್ಲ, ಹಾಗಾಗಿ ಟೊಮೆಟೊ ಎಲ್ಲ ಬೆಂದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಇವಾಗ ಬದನೆಕಾಯಿ ಹಾಕಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದು ಅಚ್ಕಾರದ ಪುಡಿ ಮತ್ತು ಅಚ್ಕಾರದ ಪುಡಿ ಒಂದು ಖಾರಕ್ಕೆ ನಾವು ಎಷ್ಟು ತಿಂತೀವೋ ನೋಡ್ಕೊಂಡು ಹಾಕ್ಕೊಬೇಕು. ಧನಿಯಾ ಪುಡಿ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅಚ್ಕಾರದ ಪುಡಿ ಒಂದು 2-2.5 ಸ್ಪೂನ್ ಹಾಕಿದ್ದೀನಿ. ಇನ್ನು ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟು ಗರಂ ಮಸಾಲ ಹಾಕಿದ್ದೀನಿ. ನೆಕ್ಸ್ಟು ಈ ಸೊಪ್ಪುಗಳೆಲ್ಲ ಹಾಕಿದ್ದೀನಿ. ಈಗ ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ನಾನು ಒಗ್ಗರಣೆ ಹಾಕ್ಕೊತ ನಾನು ಕಾಯಿ ತುರಿದಿಟ್ಟಿದ್ನಲ್ಲ ರಾತ್ರಿ, ಇದಕ್ಕೆ ಸ್ಪೆಷಲ್ ಏನು ಅಂತಂದರೆ ತೆಂಗಿನಕಾಯಿ ಹಾಲು ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ತೆಂಗಿನಕಾಯಿ ತುರಿ ಒಂದು ಬಟ್ಲು ಫುಲ್ ಹಾಕ್ಬಿಟ್ಟು ರುಬ್ಬಿ ಇವಾಗ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ ನಾನು ವಾಂಗಿಬಾತ್ಗೆ. ಈ ಬಾತ್ಗೆ ತೆಂಗಿನಕಾಯಿ ಹಾಲನ್ನೇ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಸೊ ಇವಾಗ ರುಬ್ಬಿರೋಂಥ ಕಾಯಿ ಇದು ಶೋಧಿಸೋದ್ರ ಇದರಲ್ಲಿ ಫಿಲ್ಟರಲ್ಲಿ ಹಾಕ್ಬಿಟ್ಟು ಬಿಸಿನೀರು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕಿದ್ರೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ತಣ್ಣೀರಿಗಿಂತ ಬಿಸಿನೀರು ತುಂಬ ಚೆನ್ನಾಗಿ ಬರುತ್ತೆ ಹಾಲು. ಹಾಗಾಗಿ ಇವಾಗ ಬಿಸಿನೀರು ಯಾವಾಗಲೇ ನಾನು ಬಾತ್ ಮಾಡಿದ್ರು ಬಿಸಿನೀರೇ ಹಾಕೋದು, ಯಾಕೆಂದರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ಕಾಯಿ ಹಾಲೆಲ್ಲ ಹಾಕಿ ನೀರನ್ನ ಸೇರಿಸ್ಕೊತಾ ಇದ್ದೀವಿ. 1.5 ಲೋಟ ಅಕ್ಕಿ ತೊಗೊಂಡು, ಅಂದರೆ 1.25 ಲೋಟ ಅಕ್ಕಿ ತೊಗೊಂಡಿದ್ವಿ ಅಂದರೆ ಒಂದು 3-3.5 ಲೋಟ ನೀರು ಹಾಕ್ಕೊಬೇಕಲ್ಲ. ನಾನು ಕಣ್ಣಾಳ್ತೆಲ್ಲ ಹಾಕ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಯಾವಾಗಲೂ ಮಾಡ್ತಾ ಇರ್ತೀವಲ್ಲ ಅಭ್ಯಾಸ ಆಗಿರೋದ್ರಿಂದ ನಾನು ಹಂಗೆ ಅಳತೆ ಎಲ್ಲ ಏನೂ ಮಾಡೋಕ್ಕೋಗಲ್ಲ, ಹಂಗೆ ಹಾಕ್ಬಿಡ್ತೀನಿ. ಬಿಸಿನೀರು ಕಾಯಿಸಿರೋದನ್ನ ಹಾಕಿ ಈ ಕಡೆ ವಿಸಿಲ್ ಆಗಲಿ ಅಂತೇಳಿ ಇಟ್ಟು ನೆಕ್ಸ್ಟು ನಾನು ಯಾವಾಗಲೂ ಇವಾಗ ಮೊಸರು ರಾಯ್ತ ಎಲ್ಲ ಮಾಡೋಕ್ಕೋಗಲ್ಲ, ಚಟ್ನಿನೂ ಮಾಡಿಬಿಡ್ತೀನಿ. ಬಾತುಗಳಿಗೆಲ್ಲ ಚಟ್ನಿನೂ ಚೆನ್ನಾಗಿ ಅಂತ ಹೇಳ್ತಾರೆ ಇವರು, ಅದಕ್ಕೋಸ್ಕರ ಮೊಸರು ಬಜ್ಜಿ ಎಲ್ಲ ಮಾಡೋಕ್ಕೋಗಲ್ಲ, ಚಟ್ನಿನೂ ಮಾಡಿಬಿಡ್ತೀನಿ. ಇನ್ನು ಈ ಕಡೆ ವಿಸಿಲ್ ಆಗ್ತಾಯಿತ್ತು, ನಾನು ಚಟ್ನಿ ಎಲ್ಲ ಮಾಡ್ಕೊತಾ ಇದ್ದೆ. ಒಂದು ಅರ್ಧ ಹಾಕಿದೆ, ಇನ್ನೊಂದು ಅರ್ಧ ಬಿಸಾಕ್ಬಿಟ್ಟೆ. ಅದು ಅದರಲ್ಲಿ ಏನೂ ಇರಲ್ಲ, ವೇಸ್ಟ್ ಅಲ್ವಾ. ಸೊ ಸ್ವಲ್ಪ ಇರುತ್ತೆ, ಇಲ್ಲ ಅಂತಲ್ಲ, ಸ್ವಲ್ಪ ಹಾಕ್ಕೊಂಡು ಇನ್ನು ಅರ್ಧ ಬಿಸಾಕ್ತೆ. ಇನ್ನು ಸ್ವಲ್ಪ ಒಂದು ಅರ್ಧ ಬಟ್ಲು ಕಾಯಿ ಹಾಲು ತೆಗ್ದಿದ್ವಲ್ಲ ಆ ಕಾಯಿ ಮತ್ತು ಒಂದು ಅರ್ಧ ಬಟ್ಲು ಫ್ರೆಶ್ ಕಾಯಿ ತುರಿ ಹಾಕಿ ಚಟ್ನಿ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು ಇವಾಗ ವಾಂಗಿಬಾತ್ 2 ವಿಸಿಲ್ ಹಾಕಿದ್ದೆ. ಸೊ ಇದನ್ನು ಚೆನ್ನಾಗಿ ಒಂದು 3 ಕುದಿ ಬರೋವರೆಗೂ ಲಿಡ್ ಮುಚ್ಚಿದಂಗೆ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿದ್ರೆ ಈವನ್ನಾಗಿ ಆಗಿರುತ್ತೆ. ನಾವು ನೀರು ಹಾಕಿದ ತಕ್ಷಣ ಲಿಡ್ ಮುಚ್ಚಿಬಿಟ್ರೆ ಒಂದು ಸೈಡೆಲ್ಲ ಮಸಾಲೆ ಇರುತ್ತೆ, ಒಂದು ಸೈಡ್ ಎಲ್ಲ ರೈಸ್ ಇರುತ್ತೆ, ಆವಾಗ ಕಲಿಸ್ಕೋಬೇಕಾಗುತ್ತೆ. ನನಗೆ ಬೆಳಗ್ಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ನೀರು ಹಾಕಿದ ತಕ್ಷಣವೇ ಲಿಡ್ ಮುಚ್ಚಿಬಿಟ್ಟಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿನ್ನಬೇಕು. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನ ಲಂಚ್ಗೆ, ನೈಟ್ ಡಿನ್ನರ್ಗೆ 3 ಹೊತ್ತು ಚೆನ್ನಾಗಿರುತ್ತೆ. ಚಟ್ನಿಗೆ ಸಖತ್ ಕಾಂಬಿನೇಷನು. ಮೊಸರು ರಾಯ್ತನೂ ಚೆನ್ನಾಗಿರುತ್ತೆ, ಆದರೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಲಂಚ್ಗೂ ಕೂಡ ಆಲೂಗಡ್ಡೆ ಚಿಪ್ಸು ಈ ಥರ ಏನಾದ್ರು ನೆಂಚ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ. ಇನ್ನು ಟಿಫನ್ನೆಲ್ಲ ಮಾಡಿಟ್ಟು ನಾನು ಇನ್ನೂ ತಿಂದಿರಲಿಲ್ಲ. ಸೊ ಶುಕ್ರವಾರ ಅಲ್ವಾ, ಪೂಜೆ ಮಾಡಿಬಿಟ್ಟು ತಿನ್ಕೊಂಬಿಡೋಣ ಅಂಥೇಳಿ ಇವಾಗ ಒಂದು 9:30 ಆಗಿತ್ತು. ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಹೂವು ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ದೇವ್ರ ಸಾಮಾನಿಗೆಲ್ಲ ಗಂಧ ಅರಿಶಿನ ಕುಂಕುಮ ಏನೂ ಇಟ್ಟಿರಲಿಲ್ಲ.
ಆಲ್ಮೋಸ್ಟ್ 11:30 12 ಗಂಟೆ ಆಗೋಗ್ಬಿಡ್ತು ನಾನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ. ಸೊ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಫಸ್ಟು ಹೂವೆಲ್ಲ ಕಿತ್ಕೊಂಡು ಹೋಗ್ಬಿಡೋಣ, ಮತ್ತು ಮಧ್ಯಾಹ್ನ ಟೈಮ್ ಹೂವು ಕೀಳಬಾರ್ದಲ್ವ, ಹಾಗಾಗಿ ಹೂವು ಕಿತ್ಕೊಂಡು ಹೋಗೋಣ ಅಂತೇಳಿ ಟೆರೇಸ್ಗೆ ಬಂದಿದ್ದೀನಿ. ಮತ್ತು ಒಬ್ರು ಯಾರೋ ಕಮೆಂಟ್ ಮಾಡಿದ್ರಿ, ಪದ್ಮ ನಿಂಬೆಹಣ್ಣಿಂದು ಗಿಡ ಎಲ್ಲಿ ತಂದಿದ್ರಿ ಅಂತ ಹೇಳಿದರು. ನಾವು ನರ್ಸರಿಯಲ್ಲಿ ಎಲ್ಲೂ ತಂದಿಲ್ಲ. ನಾನು ಜಾಸ್ತಿ ಅವಾಗ ಬನಶಂಕರಿ ಅಮ್ಮನಿಗೆ ಹೋಗ್ತಾ ಇದ್ನಲ್ಲ, ನಿಂಬೆಹಣ್ಣು ಅಲ್ಲೇ ತರ್ತಾ ಇದ್ದಿದ್ದು. ಆ ನಿಂಬೆಹಣ್ಣ ನಾನು ಯೂಸ್ ಮಾಡಿದ್ದು ಹಸಿ ಕಸ ಇರುತ್ತಲ್ಲ, ಅದು ಸೀಡ್ಸ್ ಏನಾದರೂ ಅದರಲ್ಲಿ ಇತ್ತೇನೋ, ಹಸಿ ಕಸನ ನಾನು ಈ ಗಿಡಗಳಿಗೆಲ್ಲ ಹಾಕ್ತಾ ಇರ್ತೀನಲ್ಲ, ಆವಾಗ ಹುಟ್ಟಿರೋಂಥ ಗಿಡ ಇದು. ಸೊ ನಾವೇನು ನರ್ಸರಿಯಲ್ಲಿ ತಂದು ಹಾಕಿಲ್ಲ, ಅದಷ್ಟು ಕದೆ ಹುಟ್ಟಿದೆ ಹಸಿ ಕಸ ಹಾಕಿದಾಗ. ಸೊ ಆ ನಿಂಬೆಹಣ್ಣೆ ಇದು. ಇವ್ರು ಹೇಳ್ತಿರ್ತಾರೆ, ಅಂದರೆ ಅವ್ರ ಟೇಸ್ಟ್ ನೋಡಿ ಹೇಳ್ತಿರ್ತಾರೆ, ಸಫಲ್ ಮಾರ್ಕೆಟ್ಗೆ ಅವಾಗೆಲ್ಲ ಬರ್ತಾ ಇತ್ತಲ್ಲ ಇದು ನಿಂಬೆಹಣ್ಣು ಶಾಂಪಲ್ ಅಂತೇಳಿ, ಯಾವ್ಯಾವ ಕಡೆ ನಿಂಬೆಹಣ್ಣು ಹೆಂಗಿರುತ್ತಂತ ಇವ್ರಿಗೆಲ್ಲ ಗೊತ್ತು. ಹಾಗಾಗಿ ಇವ್ರು ಹೇಳ್ತಾ ಇರ್ತಾರೆ, ಈ ನಿಂಬೆಹಣ್ಣನ್ನು ಇದು ಬಿಜಾಪುರದ ತಳಿ ಅಂತೇಳಿ ಹೇಳ್ತಾ ಇರ್ತಾರೆ. ಸೊ ಒಬ್ರು ಕಮೆಂಟ್ ಮಾಡಿದ್ರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ನರ್ಸರಿಯಲ್ಲಿ ತಂದಿಲ್ಲ, ಹಸಿ ಕಸ ಹಾಕಿದಾಗ ಆದಷ್ಟು ಕದೆ ಹುಟ್ಟಿದೆ ನಾವು ಪಾಟಲ್ಲಿ. ಸೊ ಅದೇ ಗಿಡನೇ ಇದು. ಸೊ ಇನ್ನು ಕಳಶಕ್ಕೆ ವೀಳ್ಯದೆಲೆ ಎಲ್ಲ ಕಿತ್ಕೊತಾ ಇದ್ದೀನಿ. ಮೊದಲೆಲ್ಲ ಗುಂಪಾಗಿತ್ತಲ್ಲ ಇಲ್ಲಿ, ಸೊ ವೀಳ್ಯದೆಲೆ ಎಲ್ಲ ಹಣ್ಣಾಗಿರೋದೆಲ್ಲ ಬಿದ್ದು 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 ಕಪ್ಪಾಗಿ ನೆಲ ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಎಲ್ಲ ಪಾಟ್ಗಳು ಗುಂಪಾಗಿರೋದನ್ನೆಲ್ಲ ತೆಗೆದು ಇವಾಗ ಈ ಥರ ಮಾಡಿದ್ದಾರೆ. ಎಷ್ಟು ಕಪ್ಪಾಗಿತ್ತು ನೆಲ ಅಂತಂದರೆ ಅಷ್ಟು ಕಪ್ಪಾಗಿತ್ತು. ಅದಕ್ಕೆ ಹೇಳಿದ್ದು ಗುಂಪಾಗಿ ಇಡಬೇಡಿ ಅಂತ ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ. ಅವ್ರು ಗುಂಪಾಗಿ ಇಟ್ಬಿಟ್ಟು ಫುಲ್ಲು ನೆಲ ಎಲ್ಲ ಒಂಥರ ಹೋಗ್ಬಿಟ್ಟಿತ್ತು. ಇವಾಗೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದ್ದೀವಿ. ಸೊ ಇನ್ನು ಹೂವೆಲ್ಲ ಕಿತ್ಕೊಂಡು ಬಂದು ಎಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆನ ಮಾಡ್ತಾಯಿದ್ದೀನಿ. ಎಲ್ಲ ವೀಡಿಯೋ ಶೂಟ್ ಮಾಡ್ಕೊಬೇಕಂದ್ರೆ ವೀಡಿಯೋ ಲೆಂತ್ ಹೋಗ್ಬಿಡುತ್ತೆ. ಅಲ್ಲಿಗೂ ಎಷ್ಟು ಕಟ್ ಮಾಡಿ 23 ನಿಮಿಷಕ್ಕೆ ತಂದಿದ್ದೀನಿ. ತುಂಬ ಲೆಂತಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವೆಲ್ಲ ಶೂಟ್ ಮಾಡ್ಕೊಳ್ಳಿಲ್ಲ ನಾನು. ಗಂಧ ಅರಿಶಿನ ಕುಂಕುಮ ಇಟ್ಕೊಂಡು ರೆಡಿ ಮಾಡಿದ್ದು. ಸೊ ಇವಾಗ ಒಂದು 10:15 ಆಗಿತ್ತು. ನಾನೆಲ್ಲ ಗಂಧ ಅರಿಶಿನ ಕುಂಕುಮ ಇಟ್ಟು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಸಾರಿ ಎಲ್ಲ ಏನೂ ಉಟ್ಕೊಂಡಿಲ್ಲ. ನನಗೆ ಬ್ಯಾಕ್ ಪೇಯ್ನ್ ಶುರುವಾಗ್ಬಿಟ್ಟಿದೆ. ಅಂದರೆ ಬೆನ್ನ ಹತ್ರ ಈ ಕೈದು ಬೋನ್ ಇರುತ್ತಲ್ಲ, ಅಲ್ಲಿ ಯಾಕೋ ನೋವಾಗ್ಬಿಟ್ಟಿದೆ. ಅಂದರೆ ಅಸಿಡಿಟಿ ಆಗಿದೆಯೋ ಅಥವಾ ಏನಂತ ಗೊತ್ತಿಲ್ಲ. ಅದಕ್ಕೆ ಸ್ಯಾರಿ ಎಲ್ಲ ಏನು ಉಟ್ಕೊಳಕ್ಕೆ ಹೋಗಲಿಲ್ಲ, ಡ್ರೆಸ್ಸೇ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಮನೇಲೂ ಕೂಡ 1-2 ಕಾಯಿ ತೆಂಗಿನಕಾಯಿ ಎಲ್ಲ ಒಡೆದೆ ಕಳಿಸಿದ್ದು. ಮತ್ತು ಇದು ಫಸ್ಟ್ಗೆ ನಾವು ಹಿರಿಯೂರ ಹತ್ರ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದು ತೇರ್ತಕಾಯಿ ಕೊಟ್ಟಿದ್ರು. ಒಂದು ಒಡ್ಕೊಡ್ತಾರೆ, ಒಂದು ತೇರ್ತಕಾಯಿ ಕೊಡ್ತಾರೆ ಮನೇಲಿ ಓಡ್ಕೊಳ್ಳೋಕ್ಕೆ. ಅದು ಊರಲ್ಲಿ ಹೊಡಿಲಿಲ್ಲ, ಬೆಂಗಳೂರು ಮನೇಲಿ ಹೊಡಿ ಅಂದರು. ಅದಕ್ಕೋಸ್ಕರ ಇಲ್ಲಿ ತಂದು ಹೊಡೆದೆ. ಮತ್ತು ಗೊರವನಹಳ್ಳಿಗೆ ಹೋಗಿದ್ವಲ್ಲ, ಅಮ್ಮನವ್ರದ್ದು ಬಳೆ ಎಲ್ಲ ಇಟ್ಟು ಪೂಜೆ ಮಾಡಿದೆ. ಯಾಕೆ ಇಷ್ಟೊಂದು ನಾವು ದೇವ್ರ ಮನೆ ಹೋಗ್ತೀವಿ ಅಂತಂದರೆ, ಅಪ್ಪ ಅಮ್ಮ ಇದ್ದಾಗಲೇ ಮಕ್ಕಳನ್ನ ಸೆಟ್ಲ್ ಮಾಡಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ. ಅಂದರೆ ನಾವು ಇಲ್ಲದೇ ಇದ್ದರೂ ಕೂಡ ನಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಸೆಟ್ಲ್ ಮಾಡೋದ್ರೆ. ಅದೇ ತಂದೆ ತಾಯಿ ಸೆಟ್ಲ್ ಮಾಡಿ ಹೋಗಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಅಪ್ಪ ಅಮ್ಮ ಇಲ್ಲದಾಗ ಯಾರು ಬಂದು ಕಷ್ಟ ಬಂದಾಗ ಯಾರು ಬಂದು ನೋಡಲ್ಲ. ಹಾಗಾಗಿ ತಂದೆ ತಾಯಿ ಇದ್ದಾಗಲೇ ನಾವು ಸೆಟ್ಲ್ ಮಾಡಿಬಿಡ್ಬೇಕು ಮಕ್ಕಳನ್ನ. ಅವರಿಲ್ಲ ಅಂತ ಅಂದಾಗ ಸಖತ್ ಕಷ್ಟ ಆಗುತ್ತೆ. ಹಾಗಾಗಿ ನಿಮಗೆಲ್ಲ ಯಾರಿಗಾದರೂ ಅಪ್ಪ ಅಮ್ಮ ಇದ್ದಾರೆ ಅಂತಂದರೆ ಫಸ್ಟು ಅಪ್ಪ ಅಮ್ಮ ಇದ್ದಾಗಲೇ ಸೆಟ್ಲ್ ಆಗಿಬಿಡಿ. ಯಾರು ಬಂದು ಕಷ್ಟಗಳನ್ನ ಕೇಳೋದಿಲ್ಲ. ಹಾಗಾಗಿ ನಮ್ಗೆ ಯಾರು ಇಲ್ವಲ್ಲ, ಹಾಗಾಗಿ ನಾವು ದೇವ್ರ ಮರೆ ಹೋಗಲೇಬೇಕು. ದೇವ್ರು ಹೆಂಗೆ ಕರ್ಕೊಂಡು ಹೋಗ್ತಾನೆ ಹಂಗೆ ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಸೊ ಏನೇ ಒಂದು ಕಷ್ಟ ಇರಲಿ ಸುಖ ಇರಲಿ, ಫಸ್ಟು ನಾವು ದೇವ್ರ ದರ್ಶನ ಮಾಡ್ಕೊತೀವಿ, ನಮ್ಮ ಹಿರಿಯರನ್ನ ದರ್ಶನ ಮಾಡ್ಕೊತೀವಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕರ್ಮ ಅಂತ ಅಂದ್ಬಿಟ್ಟು ನಮ್ಮ ಹಿರಿಯರು ನಮ್ಮನ್ನ ಸೆಟ್ಲು ಮಾಡದೇ ಇದ್ದರೂ ಕೂಡ, ನಾನು ಬಾಯ್ಬಿಟ್ಟು ನಮ್ಮ ಅಜ್ಜಿನ ಕೇಳಿದ್ರು ಕೂಡ ನಾನು ಸೆಟ್ಲು ಮಾಡಿ ಹೋಗಲಿಲ್ಲ. ಪರವಾಗಿಲ್ಲ, ಆ ದೇವರು ನಮ್ಮನ್ನ ಸೆಟ್ಲ್ ಮಾಡಬೇಕಂತ ಇದ್ದಾನೇನೋ ಗೊತ್ತಿಲ್ಲ. ಹಾಗಾಗಿ ದೇವ್ರ ಮನೆ ಹೋಗಿದ್ದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.